ಬೈ ಎಲೆಕ್ಷನ್ನ ರಣರಂಗವಾಗಿ ಬಿಟ್ಟಿದೆ. ಕಾಂಗ್ರೆಸ್ಸಿನಿಂದ ಈಗ ಮುಂದೆ ಸಣ್ಣ ಚಿತ್ತಯ್ಯ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ವಿಚಾರ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಣ್ಣ ಚಿತ್ತಯ್ಯ ಅವರು ಮಿಂಚಿನ ಸಂಚಾರವನ್ನು ಹಿರಿಯೂರು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯ ಮಿಂಚಿನ ಸಂಚಾರ. ಹಿರಿಯೂರಿನ ಮದ್ದಿಕೆರೆ ಗ್ರಾಮಕ್ಕೆ ಸಣ್ಣ ಚಿತ್ತಯ್ಯನವರು ಭೇಟಿಯನ್ನು ನೀಡಿದ್ದಾರೆ. ಮದ್ದಿಕೆರೆ ಗ್ರಾಮಕ್ಕೆ ಆಗಮಿಸಿದಂತಹ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಸಣ್ಣ ಚಿತ್ತಯ್ಯ ಪಟಾಕಿ ಸಿಡಿಸಿ ಡೊಳ್ಳು ಕುಣಿತದೊಂದಿಗೆ ಅದ್ದೂರಿ ಸ್ವಾಗತವನ್ನು ಮಾಡಿದ್ದಾರೆ. ಅಲ್ಲಿಯ ಜನ ನೂರಾರು ಜನರಿಂದ ಸಣ್ಣ ಚಿತ್ತಯ್ಯಗೆ ಭವ್ಯ ಸ್ವಾಗತ ಅನ್ನುವಂತಹದ್ದು ಸಿಕ್ಕಿದೆ. ಮದ್ದಿಕೆರೆಯ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಣ್ಣ ಚಿತ್ತಯ್ಯ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಸಿದ್ದೇಶ್ವರ ಸ್ವಾಮೀಜಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದಂತಹ ಸಣ್ಣ ಚಿತ್ತಯ್ಯನವರು ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯ ಈಗ ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಮದ್ದಿಕೆರೆ ಗ್ರಾಮಕ್ಕೆ ಸಣ್ಣ ಚಿತ್ತಯ್ಯನವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಹೂವಿನ ಮಾಲೆಯನ್ನು ಹಾಕಿ ಪಟಾಕಿಯನ್ನು ಸಿಡಿಸಿ ಡೊಳ್ಳು ಕುಣಿತದೊಂದಿಗೆ ಅಲ್ಲಿನ ಜನ ಬಹಳ ವಿಶೇಷವಾಗಿ ಸ್ವಾಗತವನ್ನು ಕೋರಿದ್ದಾರೆ. ಬರುವಂತಹ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿತಾರೆ ಸಣ್ಣ ಚಿತ್ತಯ್ಯ ಅನ್ನುವಂತಹ ವಿಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. AES ಅಧಿಕಾರಿಗಳಾಗಿ ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ಡಿನ ಮಾಜಿ MD ಆಗಿ ಕಾರ್ಯವನ್ನು ನಿರ್ವಹಿಸಿದ ಹೆಗ್ಗಳಿಕೆ ಸಣ್ಣ ಚಿತ್ತಯ್ಯ ಅವರಿಗಿದೆ. ಸಣ್ಣ ಚಿತ್ತಯ್ಯ ಮುಂಬರುವಂತಹ ದಿನಗಳಲ್ಲಿ ಟಿಕೆಟನ್ನು ಪಡೆದುಕೊಂಡು ಕಾಂಗ್ರೆಸ್ ಪಕ್ಷದಿಂದ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಸಭೆಗೆ ಗೆದ್ದು ಬರ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಆಲ್ರೆಡಿ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಹೇಳ್ತಾ ಇದ್ದಾರೆ, ಭೇಟಿ ಕೊಡ್ತಾ ಇದ್ದಾರೆ, ಜನಗಳ ಜೊತೆ ಮಾತನಾಡ್ತಾ ಇದ್ದಾರೆ, ಅವರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಸೊ ಈಗ ಸರ್ಕಾರಿ ನೌಕರಿಯಿಂದ ನಿವೃತ್ತರಾದಂತಹ ಸಣ್ಣ ಚಿತ್ತಯ್ಯನವರು ರಾಜಕೀಯದತ್ತ ಚಿತ್ತ ಹರಿಸಿದ್ದಾರೆ. ಜನಸೇವೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಿದ್ದೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ತದನಂತರದಲ್ಲಿ ಮದ್ದಿಕೆರೆಯ ನಗರದ ಜನರ ಜೊತೆ ಮಾತುಕತೆ ಜನರು ಕೂಡ ಭಾರಿ ದೊಡ್ಡ ಪ್ರಮಾಣದ ಸ್ವಾಗತವನ್ನು, ಅದ್ದೂರಿಯಾದಂತಹ ಸ್ವಾಗತವನ್ನು ಸಣ್ಣ ಚಿತ್ತಯ್ಯನವರಿಗೆ ಕೋರಿದರು. ಪಟಾಕಿ ಸಿಡಿಸುವ ಮೂಲಕ, ಡೊಳ್ಳು ಕುಣಿತದ ಮೂಲಕ, ಹೂವಿನ ಮಾಲೆಗಳನ್ನು, ಬೃಹತ್ ಪ್ರಮಾಣದ ಹೂವಿನ ಮಾಲೆಗಳನ್ನು ಹಾಕುವುದರ ಮೂಲಕ ಅಲ್ಲಿನ ಜನ ಸ್ವಾಗತವನ್ನು ಕೋರಿದರು. ಒಂದು ಕಡೆ ಡಿ ಸುಧಾಕರ್ ಅವರು ನಿಧನವನ್ನು ಹೊಂದಿದ ನಂತರ ಬೈ ಎಲೆಕ್ಷನ್ಸಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ವಿಚಾರಗಳು ಕೇಳಿಬಂದಿವೆ. ಬೇರೆ ಹೆಸರುಗಳು ಕೇಳಿಬಂದಿದ್ದು ಸತ್ಯ ಆದರೂ ಕೂಡ, ಆದರೆ ಈಗ ಸಣ್ಣ ಚಿತ್ತಯ್ಯ ಅವರ ಹೆಸರು ಅಗ್ರಸ್ಥಾನದಲ್ಲಿದೆ. ಕೆ ಶಿವಕುಮಾರ್ ಅವರ ಅತ್ತಿಯವರು ಕೂಡ ಹೌದು. ಸರ್ಕಾರಿ ಸೇವೆಯಲ್ಲಿ ಅನೇಕ ವರ್ಷಗಳ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದಿದೆ. KESನ ಅಧಿಕಾರಿಯಾಗಿ, ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ಡಿನ ಮಾಜಿ ನಿರ್ದೇಶಕರಾಗಿ MD ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಗೌರ್ಮೆಂಟಲ್ ಅಫಿಷಿಯಲ್ ಆಗಿರೋದ್ರಿಂದ ಅನೇಕ ರಾಜಕಾರಣಿಗಳ ಮತ್ತು ಸರ್ಕಾರಿ ಸೇವೆಯ ಒಂದು ನಾಲೆಡ್ಜ್, ಬಂಡಲ್ ಆಫ್ ನಾಲೆಡ್ಜ್ ಸಣ್ಣ ಚಿತ್ತಯ್ಯನವರಿಗೆ ಇರುತ್ತೆ ಅಂತ ಹೇಳಿದರೆ ಅತಿಶಯೋಕ್ತಿ ಅಂತ ಅನಿಸ್ಲಿಕ್ಕಿಲ್ಲ, ತಪ್ಪಾಗಲಿಕ್ಕಿಲ್ಲ. ಸೊ ಸಣ್ಣ ಚಿತ್ತಯ್ಯನವರಿಗೆ ಈಗ ಮುಂಬರುವಂತಹ ಬೈ ಎಲೆಕ್ಷನ್ಸಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡಲಿಕ್ಕಿದೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಅದಕ್ಕಾಗಿ ಈಗ ಸಣ್ಣ ಚಿತ್ತಯ್ಯನವರು ಹಿರಿಯೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಿಪರೇಷನ್ಸನ್ನು ನಡೆಸ್ಕೊಳ್ತಾ ಇದ್ದಾರೆ. ಹಳ್ಳಿಗೆ, ಗ್ರಾಮಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಮದ್ದಿಕೆರೆಯ ಹಿರಿಯೂರಿನ ಮದ್ದಿಕೆರೆಯಲ್ಲಿ ಸಣ್ಣ ಚಿತ್ತಯ್ಯನವರು ಸಂಚಾರವನ್ನು ಮಾಡಿದ್ದಾರೆ.